ಇನ್ನು 6 ವರ್ಷಗಳ ಹಿಂದೆ ಆಗಿರುವಂಥ ಹಳೆಯ ಪ್ರಕರಣ ಈಗ ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇರುವಂತಹ ಶಾಸಕರಿಗೆ ಮುಳುವಾಗುತ್ತಾ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಮಗ ಹಂಗೆ ಮಾಡಿದ ನಂತರ ಅಪ್ಪನಿಗೆ ಕೊಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ವಲ್ಲ. ಸೊ ಹಾಗಾಗಿ ಈಗ ನಲ್ಪಾಡ್ಗೆ ಬಿಟ್ಕಾಯಿನ್ ಶಾಕ್ ಈಗ ಡೆಫಿನೆಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಮಗದೊಂದು ಕಡೆಗೆ ಇಡಿ 3ನೇ ಬಾರಿ ಸಮನ್ಸನ್ನು ಕೂಡ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಿದ್ದಾಗ ಏನು ಮಾಡಿದ್ರು ನಲ್ಪಾಡ್? ಬಿಟ್ಕಾಯಿನ್ ದೊಡ್ಡ ಹಗರಣ ಇಡೀ ದೇಶಾದ್ಯಂತ ಸದ್ದು ಮಾಡಿದಾಗ ಅದರಲ್ಲಿ ನಲ್ಪಾಡ್ ಅವರದ್ದು ಏನು ಬಂತು ಕೆಲಸ? ಏನು ಕಡ್ಡಿ ಅಲ್ಲಾಡಿಸಿದ್ರು ಬಿಟ್ಕಾಯಿನ್ ಪ್ರಕರಣದಲ್ಲಿ? ನೋಡಿ ಸ್ಟೋರಿಯನ್ನು. ಬಿಟ್ಕಾಯಿನ್ ಹಗರಣದಲ್ಲಿ ಕಮಿಷನ್ ಲಿಂಕ್, ಹ್ಯಾಕ್ ಮಾಡಿದ ಹಣದಲ್ಲಿ 5 ಲಕ್ಷ ದುರ್ಬಳಕೆ, ಮೊಹಮ್ಮದ್ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್. ದೇಶಾದ್ಯಂತ ಸದ್ದು ಮಾಡಿದ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಸಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ ಸೇರಿದಂತೆ ಹಲವರ ವಿರುದ್ಧ ಆರೋಪ ಪಟ್ಟಿ ದಾಖಲಿಸಲಾಗಿದೆ. ಆರೋಪಿ ಶ್ರೀಕಿ, ರಾಬಿನ್ ಖಂಡೇವಾಲಾ, ಮೊಹಮ್ಮದ್ ನಲಪಾಡ್ ಪಾತ್ರವೇನು? ಆರೋಪಿಗಳು ಬಿಟ್ಕಾಯಿನ್ ನಲ್ಲಿ ಏನೆಲ್ಲ ಅಕ್ರಮಗಳನ್ನ ಮಾಡಿದ್ರು? ಈಗ ಕಾಂಗ್ರೆಸ್ ಮುಖಂಡ ನಲಪಾಡ್ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿರುವ ಮಾಹಿತಿ ಪ್ರಕಾರ ಬಿಟ್ಕಾಯಿನ್ ನಗದೀಕರಣಕ್ಕಾಗಿ ಶ್ರೀಕಿ ಮೊಹಮ್ಮದ್ ನಲಪಾಡ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ನಂತೆ. ನಲಪಾಡ್ ತನ್ನ ಮುಂಬೈ ಮೂಲದ ಸ್ನೇಹಿತರ ಮೂಲಕ ಹವಾಲಾ ರೂಪದಲ್ಲಿ ಬಿಟ್ಕಾಯಿನ್ ಅನ್ನ ನಗದೀಕರಣ ಮಾಡಿದ್ರು ಎನ್ನಲಾಗಿದೆ. ಈ ನಗದೀಕರಣ ಪ್ರಕ್ರಿಯೆಯಲ್ಲಿ ನಲಪಾಡ್ಗೂ ಕಮಿಷನ್ ರೂಪದಲ್ಲಿ ಹಣ ನೀಡಿದ್ದಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಬಿಟ್ಕಾಯಿನ್ ಕೇಸ್ ತನಿಖೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು. ಚಾರ್ಜ್ ಶೀಟ್ ಅಲ್ಲಿ ನಲ್ಪಾಡ್ ಹೆಸರನ್ನ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು. ಆರೋಪಿಯಾಗಿರುವಂಥ ಶ್ರೀಕಿ ನಗದೀಕರಣ ಮಾಡಲಿಕ್ಕೆ, ಬಿಟ್ಕಾಯಿನ್ ನಗದೀಕರಣ ಮಾಡಲಿಕ್ಕೆ ನಲ್ಪಾಡ್ ಅವರನ್ನು ಸಂಪರ್ಕ ಮಾಡಿದ್ರು. ನಲ್ಪಾಡ್ ಅವರು ಮುಂಬೈಯಲ್ಲಿರುವಂಥ ಸ್ನೇಹಿತನನ್ನು ಬಳಸಿಕೊಂಡು ನಗದೀಕರಣ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ನಲ್ಪಾಡ್ಗೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ನಲಪಾಡ್ಗೆ ಬ್ಯಾಕ್ ಟು ಬ್ಯಾಕ್ ಆಘಾತ. ಹ್ಯಾರಿಸ್ ಪುತ್ರನಿಗಾಗಿ 3ನೇ ನೋಟಿಸ್ ಸಿದ್ಧ, ಶೀಘ್ರದಲ್ಲಿ ವಿಚಾರಣೆ ಹಾಜರಾಗಲು ಎಚ್ಚರಿಕೆ. ಇನ್ನು ಬಿಟ್ಕಾಯಿನ್ ಹಗರಣದ ಬಗ್ಗೆ ಜಾರಿ ನಿರ್ದೇಶನಾಲಯ ಕೂಡ ಸಮಾನಾಂತರ ತನಿಖೆ ನಡೆಸುತ್ತಿದೆ. ಹೀಗಾಗಿ ಮೊಹಮ್ಮದ್ ನಲಪಾಡ್ಗೆ ಬ್ಯಾಕ್ ಟು ಬ್ಯಾಕ್ ಆಘಾತ ಎದುರಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಇಡಿ ಅಧಿಕಾರಿಗಳು ನಲಪಾಡ್, ಶ್ರೀಕಿ ಸೇರಿದಂತೆ ಕೆಲವರ ಮನೆಗಳ ಮೇಲೆ ದಾಳಿ ನಡೆಸಿದ್ರು. ಶ್ರೀಕಿ, ಸುಕೇಶ್ ಹೆಗ್ಡೆ ಮತ್ತು ರಾಬಿನ್ ಖಂಡೇವಾಲರನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ರು. ಇನ್ನೊಂದೆಡೆ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಇಡಿ 2 ಬಾರಿ ನೋಟಿಸ್ ನೀಡಿದ್ದು ಇದೀಗ 3ನೇ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ಗೆ ಸಮನ್ಸ್ ನೀಡುವ ಮೊದಲೇ ಇಡಿ ಅಧಿಕಾರಿಗಳು 1 ರೌಂಡ್ ವಿಚಾರಣೆ ಕಂಪ್ಲೀಟ್ ಮಾಡಿದ್ದಾರೆ. ಜೈಲಿನಲ್ಲಿ ಆರೋಪಿಗಳ ವಿಚಾರಣೆ ಮಾಡಿದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 16 ಗಂಟೆಗಳ ಕಾಲ 3 ಆರೋಪಿಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಶ್ರೀಕಿ, ರಾಬಿನ್ ಖಂಡೇವಾಲಾ ಮತ್ತು ಸುನಿಲ್ ಹೆಗ್ಡೆ ಮೂವರನ್ನು ಇಡೀ ತಂಡ ಜೈಲಿನಲ್ಲೇ ವಿಚಾರಣೆ ನಡೆಸಿದೆ. ಈಗಾಗಲೇ ಇಡಿ ಅಧಿಕಾರಿಗಳು 3 ಆರೋಪಿಗಳಿಂದರು. 3 ಆರೋಪಿಗಳ ಬಳಿಯಲ್ಲಿ ಹೇಳಿಕೆಗಳನ್ನ ಜೈಲಿನಲ್ಲಿ ಹೋಗಿ ದಾಖಲನ್ನ ಮಾಡ್ಕೊಂಡಿರುವಂಥದ್ದು. ಜೈಲಿನಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ತಕ್ಷಣವೇ ಮೊಹಮ್ಮದ್ ನಲಪಾಡ್ಗೆ ಮತ್ತೊಮ್ಮೆ ಸಮನ್ಸನ್ನು ನೀಡಿದ್ದಾರೆ. ಅಂದರೆ 3ನೇ ಸಮನ್ಸನ್ನು ನೀಡಿದ್ದಾರೆ. ಶೀಘ್ರದಲ್ಲೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಕಳೆದ 2 ಬಾರಿ ಕೂಡ ಸಮನ್ಸನ್ನು ಕೊಟ್ಟು ಕೂಡ ಇದುವರೆಗೂ ನಲಪಾಡ್ ಯಾವುದೇ ರೀತಿಯ ವಿಚಾರಣೆಗೆ ಹಾಜರಾಗಿಲ್ಲ ಮತ್ತು ಇಡಿ ತನಿಖೆಗೆ ಸಹಕಾರವನ್ನು ಕೊಟ್ಟಿಲ್ಲ. ಈ ಬಾರಿಯ ಕೊನೆಯ ಸಮನ್ಸ್ ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳಿಗೆ ಕೂಡ ಇಡಿ ಅಧಿಕಾರಿಗಳು ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಮುಂದಿನ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣಾ ಮ್ಯಾರಥಾನ್ ಅನ್ನು ಕೂಡ ನಲಪಾಡ್ ಎದುರಿಸಬೇಕಾದಂತ ಅನಿವಾರ್ಯತೆ ಕೂಡ ಹೀಗೆ ಎದುರಾಗ್ತಾ ಇರುವಂಥದ್ದು. ಒಟ್ನಲ್ಲಿ ಬಿಟ್ಕಾಯಿನ್ ಹಗರಣದ ಸುತ್ತ ತನಿಖೆ ಒಂದು ಹಂತಕ್ಕೆ ಮುಗಿಸಿ ಆಗಿದೆ. ಇಲ್ಲಿಂದ ಮುಂದೆ ಎಸ್ಐಟಿ ಸಲ್ಲಿಸಲಿರುವ ಚಾರ್ಜ್ ಶೀಟ್ ಆರೋಪಿಗಳ ಪಾಲಿಗೆ ವರವಾಗುತ್ತೋ ಶಾಪವಾಗುತ್ತೋ ಕಾದು ನೋಡಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.